ನಮ್ಮ ಶಾಸಕರಲ್ಲಿ ಮಂತ್ರಿದಾಗಲಿ ಯಾವ ಥರದ ಕೈವಾಡ ಇಲ್ಲ ಅನ್ನೋದು ನಮ್ಮ ಹತ್ರ ಅವರು ಮನವರಿಕೆ ಮಾಡಿದ್ದಾರೆ. ಸೊ ಬಟ್ ಇನ್ವೆಸ್ಟಿಗೇಷನ್ ಅಂತೂ SIT ಅವರು ಭಾಳ ಮಾಡ್ತಾ ಇದ್ದಾರೆ. DK ಶಿವಕುಮಾರ್ ತಾವು ತುಂಬಾ ನಂಬುವ ತುಮಕೂರಿನ ನೊಡವಿನಕೆರೆಯ ಕಾಡಸಿದ್ದೇಶ್ವರ ಮಠಕ್ಕೆ ಬಂದಿದ್ದಾರೆ. ಸದ್ಯದಲ್ಲೇ ಚನ್ನಪಟ್ಟಣ ಚುನಾವಣೆ ಇದೆ. ಚನ್ನಪಟ್ಟಣದ ಚುನಾವಣೆಯಲ್ಲಿ ಅಭ್ಯರ್ಥಿ ನಾನೇ ಅಂತ DK ಹೇಳಿದ್ದಾರೆ. ಅಂದರೆ ಯಾರೇ ಅಭ್ಯರ್ಥಿ ಆದರೂ ಕೂಡ ನಾನು ಅಭ್ಯರ್ಥಿಯಾಗಿದ್ದ ಹಾಗಾಗಿ ದೊಡ್ಡ ಜವಾಬ್ದಾರಿ ಇದೆ ಅನ್ನೋದನ್ನು ಹೇಳಿದ್ದಾರೆ. ಅದರ ಜೊತೆಗೇನೆ ಈಗ ವಾಲ್ಮೀಕಿ ನಿಗಮದ ಏನು ತನಿಖೆ ನಡೀತಾ ಇದೆಯೋ ಅದರಿಂದ ನಾಗೇಂದ್ರ ಹೊರಗೆ ಬರ್ತಾರೆ ಅನ್ನೋ ವಿಶ್ವಾಸ ಇದೆ ಅಂತ ಹೇಳಿದ್ದಾರೆ. ಹಾಗಾಗಿ DK ಶಿವಕುಮಾರ್ ಸದ್ಯ ಯಾಕೆ ಈ ನೊಣವಿನಕೆರೆಗೆ ಬಂದರು ಅಂತ ಕೇಳಿದಾಗ ಅವ್ರು ಹೇಳಿದ್ರು, ಇಲ್ಲೇನೋ ಒಂದು ರೋಡನ್ನು ಮಾಡಿಸಿದ್ದೀನಿ, ಸೊ ಅದಕ್ಕೇನೋ ಒಂದಷ್ಟು ಅರಣ್ಯ ಇಲಾಖೆಯಿಂದ ಸಮಸ್ಯೆ ಇತ್ತು, ಅದಕ್ಕೆ ನೋಡೋಣ ಅಂತ ಬಂದಿದ್ದೆ. ನಾನು ಅಜ್ಜಯ್ಯನ ಮಠಕ್ಕೆ ಬರೋದೆಲ್ಲ ಸಹಜ. ಇಲ್ಲಿ ನನ್ನ ಭಕ್ತಿ, ನನ್ನ ಪೂಜೆಗೆ ಭಕ್ತಿಗೋಸ್ಕರ ಬರ್ತೀನಿ, ಅದಕ್ಕೂ ಯಾವುದೇ ರಾಜಕೀಯ ಸಂಬಂಧ ಇಲ್ಲ ಅಂತ. ಹಾಗಾಗಿ ನೊಣವಿನಕೆರೆಗೆ DK ಶಿವಕುಮಾರ್ ಬರ್ತಾರೆ ಅಂದರೆ ಅಜ್ಜಯ್ಯನ ಕಾಡಸಿದ್ದೇಶ್ವರ ಮಠಕ್ಕೆ ಯಾವುದೋ ಒಂದು ಕೇಳೋದಕ್ಕೆ, ಏನೋ ಒಂದು ಅಭಯ ತಗೊಳ್ಳೋದಕ್ಕೋ, ಇಲ್ಲ ಅಂತ ಹೇಳಿದರೆ ಯಾವುದೋ ಒಂದು ರೀತಿಯಲ್ಲಿ ಭರವಸೆಗಳನ್ನು ಪಡ್ಕೊಳ್ಳೋದಕ್ಕೋ ಇಲ್ಲಿ ಬಂದಿರ್ತಾರೆ. ಬಹುಶಃ ಚನ್ನಪಟ್ಟಣ ಉಪಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡೇ ಅಲ್ಲಿನ ಕ್ಯಾಂಡಿಡೇಟ್ ಯಾರಾಗಬೇಕು, ಯಾರನ್ನು ಮಾಡಿದರೆ ಗೆಲ್ಬೋದು, ಈ ಎಲ್ಲ ಲೆಕ್ಕಾಚಾರಗಳನ್ನು ಇಟ್ಕೊಂಡೇನಾದರೂ ಗುರುಗಳ ಆಶೀರ್ವಾದ ತಗೊಳ್ಳೋದಕ್ಕೆ ಬಂದ್ರ ಅನ್ನೋ ಕುತೂಹಲವಂತೂ ಮೂಡ್ತಾ ಇದೆ. ನಮ್ಮ ಶಾಸಕರಲ್ಲಿ ಮಂತ್ರಿದಾಗಲಿ ಯಾವ ಥರದ ಕೈವಾಡ ಇಲ್ಲ ಅನ್ನೋದು ನಮ್ಮ ಹತ್ರ ಅವರು ಮನವರಿಕೆ ಮಾಡಿದ್ದಾರೆ. ಸೊ ಬಟ್ ಇನ್ವೆಸ್ಟಿಗೇಷನ್ ಅಂತೂ SIT ಅವರು ಭಾಳ ಮಾಡ್ತಾ ಇದ್ದಾರೆ. ED ಅವರು ಅವಶ್ಯಕತೆ ಏನೂ ಇರಲಿಲ್ಲ. ಈಗಾಗಲೇ ಬ್ಯಾಂಕ್ ವಿಚಾರ ಅಂತಂದಮೇಲೆ, ಇಷ್ಟು ದೊಡ್ಡ ಮೊತ್ತ ಅಂತಂದಮೇಲೆ ಬ್ಯಾಂಕ್ ಅವರು ಖಂಡಿತ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಅವ್ರಿಗೆ ಪವರ್ಸ್ ಇದೆ. ಫೈನಾನ್ಷಿಯಲಿ ಇಷ್ಟು ದೊಡ್ಡ ಬ್ಯಾಂಕ್ದು EDದೇನು ಅಂತ ಬರೋ ಅವಶ್ಯಕತೆ ಇರಲಿಲ್ಲ. ಬಟ್ ಅವ್ರು ಬಂದಿದ್ದಾರೆ ಅಂತ ನನಗೆ ನೀವು ಹೇಳಿದ್ಮೇಲೆ ನನಗೆ ನಿಮ್ಗೆ ನನಗೆ ಮಾಹಿತಿ ಇಲ್ಲ. ನೀವು ಹೇಳ್ತಾ ಇರೋದು ಅಷ್ಟೇ ನನಗೆ ಗೊತ್ತಷ್ಟೇ, ನನಗೇನು ಮಾಹಿತಿ ಏನಿಲ್ಲ. ಬಟ್ ನನಗೆ ಅವ್ರು ಯಾವ ಥರದ ತಪ್ಪು ಇಲ್ಲ, ಉತ್ತರ ಕೊಡ್ತಾರೆ. ಏನು ಬೇಕೋ ತನಿಖೆ ಮಾಡಲಿ. ರಾಜ್ಯ ಸರ್ಕಾರ SIT ನೇಮಕ ಮಾಡಿದ ಮೇಲೂ ಕೂಡ ED ಈ ಥರ ಓವರ್ಟೇಕ್ ಮಾಡಬಾರ್ದು. ಈಗ ನಾನೀಗ ಅದಕ್ಕೆ ಮಾತಾಡೋಕ್ಕೆ ಹೋಗಲ್ಲ. ಇನ್ವೆಸ್ಟಿಗೇಷನ್ ಹೋಗ್ತಾ ಇದೆ. ಅವ್ರು ಯಾವ ಥರದ ತಪ್ಪು ಇಲ್ಲ, ಕ್ಲೀನ್ ಆಗಿ ಬರ್ತಾರೆ ಅನ್ನೋದು ನಂಗೆ ನಂಬಿಕೆ ಇದೆ. ನಾನು ಮಠಕ್ಕೆ ಬರೋದು, ನನ್ನ ನೊಣಕೆರೆ ಮಠಕ್ಕೆ ಬರೋದು, ಇಟ್ ಈಸ್ ಮೈ ನಮ್ಮ ನಂಬಿಕೆ, ನಮ್ಮ ವಿಚಾರಗಳು ಇರ್ತವೆ. ನಾವು ಬರ್ತೀವಿ, ಹೋಗ್ತಾ ಇರ್ತೀವಿ. ಇವತ್ತು ಬೇಡ, ಅಲ್ಲಿ ಮಠಕ್ಕೆ ಹೋಗಿರಲಿಲ್ಲ ನಾನು. ಅಲ್ಲೊಂದು ರೋಡ್ ಮಾಡಿಸಿದ್ದೀನಿ ನಾನು. ಎಲ್ಲಿ ಅಲ್ಲ, ಅಲ್ಲಿ ಮೇಲ್ಗಡೆ ಬೆಟ್ಟಕ್ಕೆ ಒಂದು ರೋಡ್ ಮಾಡಿಸಿದ್ದೀನಿ. ಗಿರಿಸಿದ್ದೇಶ್ವರನ ಬೆಟ್ಟಕ್ಕೆ ರೋಡ್ ಮಾಡಿಸಿದ್ದೀನಿ, ನಾನೇ ಮಾಡಿಸಿದ್ದೀನಿ. ಅದು ಸ್ವಲ್ಪ ಫಾರೆಸ್ಟ್ ಅವ್ರ ಪ್ರಾಬ್ಲಮ್ ಇತ್ತು, ಅದು ನೋಡೋಣ ಅಂತ ಹೋಗಿದ್ದೆ. ಏನು ನಿಜವಾದ ಫಾರೆಸ್ಟ್ ಪ್ರಾಬ್ಲಮ್ ಇದೆಯಾ ಏನು ಅಂತ ನೋಡೋಣ ಅಂತ ಹೋಗಿದ್ದೆ. ನಾನೇ ಕ್ಯಾಂಡಿಡೇಟ್ ಅಲ್ವಾ, ಯಾರು ನಿಂತರೂ ನಾನೇ ಕ್ಯಾಂಡಿಡೇಟ್. ಕನಸು ನನಸಾಗುವಂಥದ್ದು 10-16 ಬಂದಿದೆ.